ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಪುರ ಗ್ರಾಮದಲ್ಲಿ ಅಭಿವೃದ್ಧಿಗೆ ಹೊಸ ವೇಗ ಸಿಕ್ಕಿದೆ. ಸುಮಾರು 1,05,00,000 ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಇಂದು ಅಧಿಕೃತವಾಗಿ ಭೂಮಿ ಪೂಜೆ ನೆರವೇರಿದೆ. ಗ್ರಾಮದಲ್ಲಿ ಸಿಸಿ ರಸ್ತೆ ನಿರ್ಮಾಣ ಹಾಗೂ ದಲಿತ ಕಾಲೋನಿಯ ಅಂಬೇಡ್ಕರ್ ಭವನ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಜಿಕೆ ವೆಂಕಟಶಿವಾರೆಡ್ಡಿರವರು ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಶಾಸಕರು, ಕ್ಷೇತ್ರದ ಪ್ರತಿಯೊಂದು ಗ್ರಾಮಕ್ಕೂ ಮೂಲಭೂತ ಸೌಕರ್ಯ ಒದಗಿಸುವುದು ನಮ್ಮ ಮೊದಲ ಆದ್ಯತೆ. ಹಂತ ಹಂತವಾಗಿ ಬಾಕಿ ಉಳಿದಿರುವ ಎಲ್ಲ ಕಾಮಗಾರಿಗಳನ್ನು ಪೂರ್ಣಗೊಳಿಸಲಾಗುವುದು ಎಂದು ಭರವಸೆ ನೀಡಿದರು. ಲಕ್ಷ್ಮೀಪುರ ದಲಿತ ಕಾಲೋನಿಯ ರಸ್ತೆ ಅಭಿವೃದ್ಧಿಗೆ ಈಗಾಗಲೇ 60 ಲಕ್ಷ ಹಾಗೂ 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಿಸಿ ರಸ್ತೆ ಕಾಮಗಾರಿಗಳು ಪ್ರಾರಂಭವಾಗಿದ್ದು, ಶೀಘ್ರದಲ್ಲೇ ಎಲ್ಲಾ ರಸ್ತೆಗಳನ್ನು ಸಂಪೂರ್ಣ ಅಭಿವೃದ್ಧಿಪಡಿಸಲಾಗುವುದು ಎಂದು ತಿಳಿಸಿದರು. ಇನ್ನು ದಲಿತ ಕಾಲೋನಿಯ ಜನರ ದೀರ್ಘಕಾಲದ ಬೇಡಿಕೆಯಾಗಿದ್ದ ಅಂಬೇಡ್ಕರ್ ಭವನ ನಿರ್ಮಾಣಕ್ಕೆ 20 ಲಕ್ಷ ರೂಪಾಯಿ ಅನುದಾನವನ್ನು ಮೀಸಲಿಡಲಾಗಿದೆ ಎಂದು ಹೇಳಿದರು. ಪಾತಕೋಟೆ ಮುಖ್ಯ ರಸ್ತೆಯ ಡಾಂಬರೀಕರಣ ಕಾಮಗಾರಿ ಪೂರ್ಣಗೊಂಡಿದ್ದು, ಸಾತನೂರು ಗೊಲ್ಲಹಳ್ಳಿ ವ್ಯಾಪ್ತಿಯ ಬಾಕಿ ಕೆಲಸಗಳಿಗೆ 60 ಲಕ್ಷ ರೂಪಾಯಿ ಹೆಚ್ಚುವರಿ ಅನುದಾನ ಬಿಡುಗಡೆ ಮಾಡಲಾಗಿದೆ ಎಂದು ಶಾಸಕರು ಮಾಹಿತಿ ನೀಡಿದರು. ಪುಲಗೂರ ಕೋಟೆ, ಬುರಕಾಯಲಕೋಟೆ ಹಾಗೂ ಲಕ್ಷ್ಮೀಪುರ ಗ್ರಾಮಗಳಲ್ಲಿಯೂ ವಿವಿಧ ಮೂಲಸೌಕರ್ಯ ಅಭಿವೃದ್ಧಿ ಕಾಮಗಾರಿಗಳು ಪ್ರಗತಿಯಲ್ಲಿವೆ ಎಂದು ತಿಳಿಸಿದರು. ಪ್ರಸ್ತುತ ನಡೆಯುತ್ತಿರುವ ಅಸೆಂಬ್ಲಿ ಅಧಿವೇಶನದ ಬಳಿಕ ಪ್ರತಿ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ ಸ್ಥಳೀಯರೊಂದಿಗೆ ಸಭೆ ನಡೆಸಿ ಸಮಸ್ಯೆಗಳಿಗೆ ಪರಿಹಾರ ಒದಗಿಸಲಾಗುವುದು ಎಂದು ಶಾಸಕರು ಹೇಳಿದರು. ಇನ್ನು ನ್ಯಾಯಾಲಯದಲ್ಲಿರುವ ಪ್ರಕರಣವು ಫೆಬ್ರವರಿ 17ರಂದು ಇತ್ಯರ್ಥವಾಗುವ ಸಾಧ್ಯತೆ ಇದೆ. ಅದರ ನಂತರ ಕ್ಷೇತ್ರಕ್ಕೆ ಇನ್ನಷ್ಟು ಅನುದಾನ ಬಿಡುಗಡೆಯಾಗಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಮತ್ತಷ್ಟು ವೇಗ ಸಿಗಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಇಂಜಿನಿಯರ್ಗಳು, ಗುತ್ತಿಗೆದಾರರು ಮತ್ತು ಜೆಡಿಎಸ್ ಮುಖಂಡರು ಉಪಸ್ಥಿತರಿದ್ದರು. ಹೋಬಳಿಯಲ್ಲಿ ಅನೇಕ ಕಾಮಗಾರಿಗಳನ್ನ ನಾನು ಮಂಜೂರು ಮಾಡಿಸಿದ್ದೇನೆ. ಇವಾಗ ಇವತ್ತು ಎಂತ ಇದೆ ಆಗ ಕಾಂಕ್ರೀಟು ಕಾಮಗಾರಿ 60 ಲಕ್ಷ, ಈ ಒಂದು 25 ಟೋಟಲ್. ಈ ಕಾಲೋನಿಯಲ್ಲಿ ಒಂದು ಪೀಸು ಕೂಡ ಎಲ್ಲ ಟೋಟಲ್ ಆಗಿ 100% ಕವರ್ ಆಗುತ್ತೆ. ಏನಪ್ಪ 100% ಕವರ್ ಆಗುತ್ತೆ. ಮತ್ತು ಇಲ್ಲಿ ಒಂದು ಇದು ಅಂಬೇಡ್ಕರ್ ಭವನ ಕೂಡ ಸುಮಾರು 20 ಲಕ್ಷ ಯೋಜನೆಯಲ್ಲಿ ಅದು ಕೂಡ ಕಟ್ಟಡ ಪ್ರಾರಂಭ ಆಗುತ್ತೆ. ಮತ್ತು ಸುತ್ತಮುತ್ತಲಿನ ಇವತ್ತು ನಮ್ಮ ಇವರು ಪಾತ್ಕೋಟೆಗೆ ಎಂತ ಪಾತ್ಕೋಟೆ ರೋಡ್ ಎಲ್ಲ ಕಂಪ್ಲೀಟ್ ಆಸ್ಫಾಲ್ಟ್ ಆಗಿದ್ದೇನೆ, ಅದು ಆಗಿದೆ. ಮತ್ತು ಗೌರತಾತನಗಡ್ಡ ಅದು ಮತ್ತು ಈ ಪುಲಗೂರು ಕೋಟೆ ಮಾಡಿಸಿದ್ದೇನೆ, ಈಗ ಆಯಿತು, ಕೆಲಸನೇ ಆಯಿತು. ಮತ್ತು ಅದು ಇವರು ಕಾದಪ್ಪ ಗೊಲ್ಪಲ್ಲಿ ಅನೇಕ ದಿವಸಗಳಿಂದ ಪೆಂಡಿಂಗ್ ಇದ್ದ ಕಾಮಗಾರಿಯನ್ನು 60 ಲಕ್ಷ ಸುಮಾರು 60 ಲಕ್ಷ ಅಂತ ಕಾಣಿಸುತ್ತೆ. ಅದು ಕೂಡ ಕಾಂಕ್ರೀಟ್ ರೋಡ್ ಹಾಕಿದ್ದೇನೆ. ಮತ್ತು ಬುರ್ಕಾಯಿಲ್ ಕೋಟ, ದೇವರಡ್ಪಲ್ಲಿ ಮತ್ತು ಆ ಭಾಗದಲ್ಲಿದೆ ಬಿಡಿ. ಈ ಭಾಗದಲ್ಲಿ ನನ್ನ ಜ್ಞಾಪಕ ಇರುವ ಕಾಮಗಾರಿಗಳು. ಇನ್ನು ಯಾವ ಕಾಮಗಾರಿಗಳು ನಾನು ಟೂರ್ ಮಾಡ್ತೇನೆ. ಇದಾದಮೇಲೆ ನಮ್ಮ ಅಸೆಂಬ್ಲಿ ಆದಮೇಲೆ ಇನ್ನೊಂದು ಒಂದು ವಾರ ಆದಮೇಲೆ ಕಳೆದ ಮೇಲೆ ಪ್ರತಿಯೊಂದು ಗ್ರಾಮ ಪಂಚಾಯತಿಗೂ ನಾನು ಬರ್ತೇನೆ. ಎಲ್ಲ ನಮ್ಮ ಮುಖಂಡರ ಜೊತೆಯಲ್ಲಿ ಚರ್ಚೆ ಮಾಡಿ ಅಧಿಕಾರಿಗಳನ್ನ ಕರ್ಕೊಂಡು ಬಂದು ಎಲ್ಲೆಲ್ಲಿ ಏನೇನು ಕಾಮಗಾರಿಗಳಾಗಬೇಕು ಅದುವರೆಗೂ ನಾವು ಕೋರ್ಟಲ್ಲೂ ಕೂಡ ಬೇರೆ ಕೇಸ್ ಹಾಕಿದ್ದೇನೆ. ಅದು 17ನೇ ತಾರೀಕಿದೆ. ಬಹುಶಃ 17ನೇ ತಾರೀಕು ತೀರ್ಮಾನ ಆಗ್ಬೋದು. ಅದಾದರೆ ಇನ್ನೂ ಒಳ್ಳೆಯದು ದುಡ್ಡು ಬರುತ್ತೆ. ಮತ್ತು ಇಲ್ಲಿ ನೀವೆಲ್ಲ ಕೂಡ ಇಲ್ಲಿ ಕೆಲಸಗಳು ಹೇಳಿದರೆ ಅವೆಲ್ಲ ಕೂಡ ಟೋಟಲ್ ಆಗಿ ಎಲ್ಲ ಕವರ್ ಮಾಡ್ತೇನೆ. ಯಾರಾದರೂ SC ಕಾಲೋನಿಯಲ್ಲಿ ರಸ್ತೆಗಳಿಗೆ ಅಭಾವ ಇದೆ ಅಂತೇಳಿ ಎಲ್ಲ ಕಂಪ್ಲೇಂಟ್ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ಎಲ್ಲಿ ಆಗೋದಿಲ್ಲ.
ಆ ಹೆಸರೇ ಬರುವುದಿಲ್ಲ. ಇವಾಗ ಪೂರ್ತಿ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ನಿಮಗೆ ರಸ್ತೆಗಳೇ ಸರಿಯಾಗಿಲ್ಲ ಟೋಟಲ್ ರಸ್ತೆಗೆ ಇಲ್ಲಿ ಕೂಡ ಉಳಿಯುವಂಗಿಲ್ಲ. ಟೋಟಲ್ 100% ಕವರ್ ಆಗುತ್ತೆ. 25 ಲಕ್ಷ ಹಾಕಿದ್ದೇನೆ. ಎಲ್ಲಾದ್ರೂ ನೋಡಿದ್ದೀರಾ? 25 ಲಕ್ಷ ಎಸ್ಸಿ ಕಾಲೋನಿಯಲ್ಲಿ ಎಲ್ಲ ರಸ್ತೆಗಳು ಕಂಪ್ಲೀಟ್ ಮಾಡಿಸಿಲ್ಲ ಅಂತ ಎಲ್ಲ ರಸ್ತೆಗಳು ಓಕೆ ಥ್ಯಾಂಕ್ ಯು ಮತ್ತೆ ಎಲ್ಲ ಕಡೆ ಇದೇ ರೀತಿ ವ್ಯವಸ್ಥೆ ಮಾಡ್ತೇನೆ. ಥ್ಯಾಂಕ್ ಯು. అవునా